ಅರ್ಥ ಆಗಿತ್ತು ನಮ್ಮ ಪರಿಸ್ಥಿತಿ. ಅಂತಹ ಮಹಾಪೂಜ್ಯರ ಅಡಿದಾರರಲ್ಲಿ ನತಮಸ್ತಕನಾಗಿ ವೇದಿಕೆ ಮೇಲಿರುವಂತಹ ಸರ್ವ ಅತಿಥಿ ಗಣ್ಯರಲ್ಲಿ ಶರಣೆಂದು ವೇದಿಕೆ ಮುಂಭಾಗದಲ್ಲಿರುವಂತಹ ತಮಗೆಲ್ಲ ಶರಣಾರ್ಥಿ. ಬಹಳ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಕೂಡಿವೆ. ವಿಶೇಷ ಅಂತಂದ್ರೆ ಯಾವ್ದಾದ್ರು ಸಮಾಜದ ಒಂದು ಕಾರ್ಯಕ್ರಮವನ್ನ ನಾವು ನೋಡ್ತೀವಿ ಅಂತಂದ್ರ ಆ ಸಮಾಜದವರೆಲ್ಲ ಮೇಲೆ ಕುಂತಿರ್ತಾರ, ಉಳಿದ ಸಮಾಜದವ್ರು ಕೆಳಗ್ ಕುಂತಿರ್ತಾರ. ಆದ್ರೆ ಉಳಿದ ಸಮಾಜದ ಎಲ್ಲ ಮುಖಂಡರನ್ನ ಮೇಲೆ ಕುಂದಿರಿಸಿ ತಾವು ಕೆಳಗ್ ಕುಂದಿರುವಂತ ವಿಶಾಲವಾದಂತಹ ಸಮಾಜ ಯಾವ್ದಾದ್ರು ಇದ್ರೆ ಅದು ಬಂಜಾರ ಸಮಾಜ ಅಂತ ಹೆಮ್ಮೆ ಅಂತ ಹೇಳ್ಬೇಕು. ನೀರಿನ ವೈಭವವನ್ನ ನೋಡ್ಬೇಕಾಗಿತ್ತು ಅಂದ್ರೆ ಜೋಗಕ್ಕೆ ಹೋಗ್ಬೇಕು, ಅರಮನೆಯ ವೈಭವವನ್ನ ನೋಡ್ಬೇಕಾಗಿತ್ತು ಅಂದ್ರೆ ಮೈಸೂರಿಗೆ ಹೋಗ್ಬೇಕು, ವಿಧಾನಸೌಧದ ವೈಭವವನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕು, ಕಲ್ಲಿನ ವೈಭವವನ್ನ ನೋಡ್ಬೇಕಾಗಿತ್ತು ಅಂದ್ರೆ ಹಂಪಿಗೆ ಹೋಗ್ಬೇಕು, ಸಂತ ಬಂಜಾರ ಸೇವಾಲಾಲರ ಒಂದು ಜಯಂತಿಯನ್ನು ನೋಡ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗೋದು ಬೇಡ, ಶಾವಾದಕ್ಕೆ ಬಂದ್ರೆ ಸಾಕು ಎಲ್ಲವೂ ನಮಗೆ ಸಿಗುತ್ತೋ ಅಷ್ಟರ ಮಟ್ಟಿಗೆ ಬಹಳ ಅರ್ಥಪೂರ್ಣವಾಗಿ ನೀವು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ. ಬಹಳ ವಿಶೇಷವಾದಂತಹ ಸಮಾಜ ಬಂಜಾರ ಸಮಾಜ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಒಂದೊಂದು ಸಮಾಜದವರು ಅದಾರ, ಒಂದೊಂದು ಸಮಾಜದವರು ನೀರಿನಲ್ಲಿ ಕೆಲಸ ಮಾಡೋರು ಅದಾರ, ಒಂದೊಂದು ಸಮಾಜದವರು ಕಲ್ಲಿನಲ್ಲಿ ಕೆಲಸ ಮಾಡೋರು ಅದಾರ, ಒಂದೊಂದು ಸಮಾಜದವರು AC ರೂಮಿನಲ್ಲಿ ಕುಳಿತುಕೊಂಡು ಕೆಲಸ ಮಾಡೋರು ಅದಾರ, ಒಂದೊಂದು ಸಮಾಜದವರು ಮರದ ಕೆಳಗೆ ಕುತ್ಕೊಂಡು ಕೆಲಸ ಮಾಡುವಂತವ್ರು ಅದಾರ. ಆದ್ರೆ ಮಣ್ಣಿನಲ್ಲಿ ಮಣ್ಣಾಗಿ ದುಡಿದು ತಮ್ಮ ಮೈಯ ಬಣ್ಣವನ್ನು ಮಣ್ಣಿಗೆ ಕೊಟ್ಟು ಮಣ್ಣಿನ ಮೈ ಬಣ್ಣವನ್ನು ತಮಗೆ ತಗೊಂಡು ಒಂದು ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಏನ್ ಹೇಳ್ಯಾರಲ್ಲ, ಕಾಯಕವೇ ಕೈಲಾಸ ಅನ್ನುವಂತಹ ಬಾಳುತ್ತಿರುವಂತಹ ಸಮಾಜ ಯಾವ್ದಾದ್ರು ಇದ್ರ ಅದು ಬಂಜಾರ ಸಮಾಜ ಅಂತ ಹೆಮ್ಮೆಯಿಂದ ಹೇಳ್ಬೇಕು. ಇಂಥ ಸಮಾಜದಲ್ಲಿ ಹುಟ್ಟಿದ ಬಳಿಕ ಒಂದಿಷ್ಟು ದೇವರ ಬಗ್ಗೆ, ಸಂತರ ಬಗ್ಗೆ, ಮಹಾತ್ಮರ ಬಗ್ಗೆ ಒಂದಿಷ್ಟು ಅರಿವಿರಬೇಕು. ಅದನ್ನ ಜಾಗೃತಿ ಮಾಡುವುದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳ ಆಯೋಜನೆ. ಹೆಂಗಾಗಿತ್ತಂದ್ರೆ ಸಮಾಜ ಒಂದು ಸಾರಿ ಏನಾಗಿತ್ತು ಅಂದ್ರ ಟೇಲರ್ ಬಟ್ಟೆ ಹೊಲ್ಕೊಂತ ಕುಂತಿದ್ದವ. ಟೇಲರ್ ಕೆಲಸ ಏನು? ಬಟ್ಟೆ ಹೊಲಿಯೋದಲ್ಲ, ಬಟ್ಟೆ ಹೊಲಿಯಾಕತ್ತಿದ್ದವ. ಕತ್ರಿ ತಗೊಂತಿದ್ದ, ಕಟ್ ಮಾಡ್ತಿದ್ದ, ಅದನ್ನ ಕೆಳಗಿಡ್ತಿದ್ದ. ಸೂಜಿ ತಗೊಂತಿದ್ದ, ಅದನ್ನ ಹೊಲಿತಿದ್ದ, ಟೋಪಿ ತಗೊಂಡು ಟೋಪಿಯಾಗಿ ಸಿಗಿಸ್ಕೊಂತಿದ್ದವ. ಅದನ್ನ ಮಗ ನೋಡಿ ಅವನಿಗೆ ಪ್ರಶ್ನೆ ಕೇಳ್ತಾನ, ಅಪ್ಪ ಈ ಕತ್ರಿ ಬೆಲೆ ಎಷ್ಟು ಅಂತ ಕೇಳಿದವ. ಎಷ್ಟು ಅಂತ ಕೇಳಿ ನೋಡ್ರಿ, ಕತ್ರಿ ಬೆಲೆ ಎಷ್ಟು ಅಂತ ಕೇಳಿದ. ಅವ ಅಂದ 200 ರೂಪಾಯಿ ಅನ್ನವ. ಕತ್ರಿ ಬೆಲೆ 200 ರೂಪಾಯಿ. ಮತ್ ಈ ಸೂಜಿ ಬೆಲೆ ಐತ್ರಿ ಇದ್ರದ ಎಷ್ಟು ಅಂತ ಕೇಳಿದವ. ಅವ ಅಂದ ಇದ್ರ ಬೆಲೆ 1 ರೂಪಾಯಿ ಅನ್ನವ. ನೀವು ಹುಚ್ಚದಿ ಅನ್ನವ ಅಪ್ಪಗವ ಮಗ. ಯಾಕ ಅಂತ ಕೇಳಿದ ಅಪ್ಪ. ಅವಾಗ ಅವ ಅಂತಾನ, ಅಲ್ಲ ಯಪ್ಪ ನೀನು 200 ರೂಪಾಯಿ ಬೆಲೆ ಉಳ್ಳಂತಹ ಕತ್ರಿನ ಕಟ್ ಮಾಡಿ ಕೆಳಗಿಡ್ತಿ, 1 ರೂಪಾಯಿ ಬೆಲೆ ಉಳ್ಳಂತಹ ಸೂಜಿನ ತಲೆ ಮೇಲೆ ಹೊಡ್ಕೊಂತಿ, ತಲೆ ಮೇಲೆ ಇಟ್ಕೊಂತಿ, ನೀ ತಪ್ಪದಿ ಅಂತ ಹೇಳಿದ. ಅದನ್ಯಾಕ ಹಂಗ ಮಾಡ್ತಿ ಅಂತ ಕೇಳಿದಾಗ ತಂದೆ ಒಂದಂತ ಅಮೂಲ್ಯವಾದಂತ ಮಾತನ್ನ ಹೇಳ್ತಾನ. ತಂದೆ ಹೇಳಿದಂತ, ನೋಡಪ್ಪ ಈ ಕತ್ರಿ ಬೆಲೆ 200 ರೂಪಾಯಿ ಇರ್ಬೋದು, ಆದ್ರೆ ಇದು ಏನ್ ಕೆಲಸ ಮಾಡತ್ತ ಅಂತಂದ್ರ ಒಂದಾಗಿರುವಂತ ಬಟ್ಟೆಯನ್ನ ಹರಿದು 2 ಮಾಡುತ್ತ, 2 ಆಗಿದ್ದು 4 ಮಾಡುತ್ತ, 4 8 ಮಾಡುತ್ತ. ಆದ್ರೆ ಈ ಸೂಜಿಯ ಬೆಲೆ ಒಂದೇ 1 ರೂಪಾಯಿ ಇರ್ಬೋದು, ಆದ್ರೆ 1000 ಇರುವಂತಹ ಬಟ್ಟೆಗಳನ್ನ ಒಂದು ಮಾಡುವಂತ ಶಕ್ತಿ ಏನೈತಂದ್ರ ಅದು ಸೂಜಿ ಒಳಗೈತಿ. ಹಾಗಾಗಿ ಅದನ್ನ ತಲೆ ಮೇಲೆ ಇಟ್ಕೊಂತೀನಿ ಅಂತ ಹೇಳಿದಂತ. ಹಂಗ ಸಮಾಜದಲ್ಲಿ ಬಹಳ ಮಂದಿ ಕತ್ರಿ ಕೆಲಸ ಮಾಡ್ತಿರ್ತಾರ, ಅವ್ರನ್ನ ಕೆಳಗಿಟ್ಬಿಡ್ರಿ. ಸಣ್ಣವರಾಗಿದ್ರು ಸಹಿತ ಯಾರು ಸಮಾಜವನ್ನು ಒಂದುಗೂಡ್ಸೋದಕ್ಕ ಓಡಾಡ್ತಾರಲ್ಲ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡ್ಬಿಡ್ರಿ. ಬಂಜಾರ ಸಮಾಜ ಬಹಳ ಎತ್ತರಕ್ಕೆ ಹೋಗತ್ತನ್ನೋಂತ ಮಾತನ್ನ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಬಹಳ ಮಂದಿ ವಿಚಾರ ಮಾಡ್ತಿರ್ತಾರ. ಏನ್ ವಿಚಾರ ಮಾಡ್ತಾರ ಅಂತಂದ್ರೆ ಸಮಾಜ ನಮಗೇನ್ ಕೊಡ್ತು, ಸಮಾಜ ನಮಗೇನ್ ಕೊಡ್ತು ಅಂತ ಬಹಳ ಮಂದಿ ವಿಚಾರ ಮಾಡ್ತಿರ್ತಾರ. ಅದು ತಪ್ಪು. ಅದರಿಂದ ಹೊರಗೆ ಬರಬೇಕು ಮನುಷ್ಯ. ಸಮಾಜ ಏನು ನಮಗೆ ಕೊಡ್ತು ಅಂತ ವಿಚಾರ ಮಾಡಬಾರ್ದು, ಸಮಾಜಕ್ಕಾಗಿ ನಾವೇನ್ ಕೊಟ್ವಿ ಅಂತ ವಿಚಾರ ಮಾಡ್ಬೇಕು. ಬಹಳ ಮಂದಿ ಹೆಂಗದಾರ ಅಂತಂದ್ರೆ ಸಮಾಜವನ್ನು ಬಳಸ್ಕೊಳ್ಳೋರದಾರ, ಸಮಾಜವನ್ನು ಬಳಸ್ಕೊಳ್ಳೋರದಾರ, ಸಮಾಜ ವಿಷಯಕ್ಕೆ ಬಳಕೆನೇ ಆಗಂಗಿಲ್ಲ. ಆದ್ರೆ ನಿಜವಾದ ಸಮಾಜದ ಮನುಷ್ಯ ಯಾರು ಅನ್ನಿಸ್ಕೊಂತಾರ ಅಂತಂದ್ರ ಯಾರು ಸಮಾಜದ ವಿಷಯಕ್ಕೆ ಬಳಕೆ ಆಗ್ತಾರ ಅವರು ನಿಜವಾದ ಮನುಷ್ಯ ಆಗ್ತಾರ ಅಂತ ಮಾತನ್ನ ವ್ಯಕ್ತಪಡಿಸಿ, ವಿಶೇಷವಾಗಿ ಬಂಜಾರ ಸಮಾಜ ಬಹಳ ಎತ್ತರಕ್ಕೆ ಹೋಗ್ಬೇಕಾಗಿತ್ತಂದ್ರ, ಇನ್ನೂ ಬಹಳ ಕೀರ್ತಿ ಪತಾಕೆ ಹಾರಿಸ್ಬೇಕಾಗಿತ್ತಂದ್ರ ನಾ ಹೇಳೋದು ಅಂತಂದ್ರ ಈಗ ಸಂತ ಸೇವಾಲಾಲರ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಸೇವಾಲಾಲರ ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೀವಿ ಅಂತಂದ್ರ ಹೊರಗೆ ಬಿಟ್ಟು ಹೋಗ್ತೀವಿ. ನೋಡಿ ಏನ್ ಬಿಟ್ಟು ಹೋಗ್ತೀರಿ? ಬಿಟ್ಟು ಹೋಗಿರೋ ಒಬ್ಬರು ಹೋದವರೆಲ್ಲ ಗುಡಿಗೆ ಮಾತಾಡ್ರಿ ಸ್ವಲ್ಪ. ನಾನು ಬಂಜಾರ ಭಾಷೆ ಬರಂಗಿಲ್ಲ, ಅದ್ರಾಗ ಮಾತಾಡ್ತಿದ್ದೆ. ನಾನು ಇದ್ರಾಗ ಹೊಡಿಬೇಕಾಗುತ್ತೆ ಚಕಡಿ. ಚಪ್ಪಲಿ 2 ಬಿಡ್ತೀರಿ, ಒಳಗೆ ಹೋಗ್ತೀರಿ. ಹೆಂಗ 2 ಚಪ್ಪಲಿಗಳನ್ನ ಹೊರಗೆ ಬಿಟ್ಟು ಹೋಗ್ತಿರಲ್ಲ, ಹಂಗಿನ ಮೇಲೆ ಹೋಗ್ಬೇಕಾಗಿತ್ತಂದ್ರ ಬಂಜಾರ ಸಮಾಜದ ಕೆಲಸ ಮಾಡ್ಬೇಕು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಅಪ್ಪವ್ರಿಗೆ ಸ್ವಾಗತ. ಸಾರಿ, ತಪ್ಪಿಗೆ ಕ್ಷಮೆ ಕೇಳಿ ಹೇಳಿ. ಏನ್ ಹೇಳಾಕತ್ತಿದ್ದೆ? ಚಪ್ಪಲಿನ ತುಂಬ ತಲೆ ತುಂಬ ಕರೆಕ್ಟ್ ಹೇಳೇನು. ಹೆಂಗೆ 2 ಚಪ್ಪಲಿ ಹೊರಗೆ ಬಿಟ್ಟು ಹೋಗಿಲ್ಲ. ಇನ್ನು ಮೇಲೆ ಬಂಜಾರ ಸಮಾಜದ ಕೆಲಸ ಮಾಡುವಾಗ ಏನ್ ಮಾಡ್ಬೇಕು ಅಂತಂದ್ರ ಚಪ್ಪಲಿ ಬಿಡುವಂತ ಜಗದೊಳಗೆ ಇನ್ನೂ 2 ಬಿಡಬೇಕು. ಏನ್ ಬಿಡಬೇಕು ಅಂತಂದ್ರ ಒಂದು ರಾಜಕೀಯ ಮತ್ತೊಂದು ವೈಯಕ್ತಿಕ ಜಗಳ ಅನ್ನೋದನ್ನ ಚಪ್ಪಲಿ ಬಿಡುವಲ್ಲಿ ಬಿಟ್ಟು ಬಿಡ್ರಿ. ಬಂಜಾರ ಸಮಾಜ ಬಹಳ ಎತ್ತರಕ್ಕೆ ಹೋಗುತ್ತೆ, ಇದ್ರೊಳಗೆ ಅನುಮಾನ ಬೇಡ.
ಅಂದ್ರೆ ರಾಜಕೀಯವನ್ನು ತರಬಾರ್ದು ಸಮಾಜದಾಗ, ಅದ್ರ ಜೊತೆಗೆ ವೈಯಕ್ತಿಕ ಜಗಳವನ್ನು ತರಬಾರ್ದು. ಬಹಳ ಮಂದಿ ಹೆಂಗಿರ್ತಾರ ಅಂದ್ರೆ ಊರ್ ಜಗಳ ತಗೊಂಡ್ ಸಮಾಜದಾಗ ಹಾಕಿರ್ತಾರ, ನನಗ ಹಂಗಂದ ಹಿಂಗಂದ, ಅದನ್ನ ತಗೊಂಡು ಏನ್ ಮಾಡೋದು? ಸಮಾಜದ ಹಿತಾಸಕ್ತಿ ಎಲ್ಲಕ್ಕಿಂತ ಬಹಳ ದೊಡ್ಡದು ಅನ್ನುವಂತ ಮಾತನ್ನ ವ್ಯಕ್ತಪಡಿಸಿ, ವಿಶೇಷವಾಗಿ ಬಿಡಿಯಾಗಿರ್ತಲ್ಲ ಅದಕ್ಕೆ ಬೆಲೆ ಇರಂಗಿಲ್ಲ, ಯಾವ್ದು ಇಡಿಯಾಗಿರ್ತಲ್ಲ ಅದಕ್ಕೆ ಬೆಲೆ ಐತಿ. ಈಗ ಒಂದ್ ನೊಣ ಬಂತಂದ್ರೆ ಪಟ್ಟನ ಹೊಡಿತೀವಿ ನಾವು, ಹೊಡಿತೀರ ಇಲ್ಲ? ಮುಖದ ಮುಂದೆ ಬಹಳ ಕಡಕತ್ತಂದ್ರ ಪಟ್ಟನ ಹೊಡಿತೀರಿ. ಅದ ಒಂದು ಜೇನ್ ನೊಣ ಬಂತಂದ್ರೆ ಹೊಡಿತೀರ ನೀವು? ಮುಟ್ಟಂಗಿಲ್ಲ, ಹಿಂಗ್ ಹೆದರ್ತೀರಿ ನಾವು. ಯಾಕೆ ಗೊತ್ತೈತಿ ನಿಮ್ಗೆ? ಏನ್ ಗೊತ್ತೈತಿ? ಇದು ಒಂದ್ ಹೋಗಿ 3 ಮಂದಿ ಕರ್ಕೊಂಬರ್ತಂದ್ ಗೊತ್ತೈತಿ. ಹಂಗ ನೀವು ಬಿಡಿಯಾಗಿದ್ರೆ ನಿಮ್ಗ ಈ ಸಮಾಜದಲ್ಲಿ ಬೆಲೆ ಬರಂಗಿಲ್ಲ. ಯಾವಾಗ ಹೆಂಗಿರ್ಬೇಕು ಅಂದ್ರೆ ಸಂದರ್ಭ, ಒಬ್ಬ ಸಂತ ಸೇವಾಲಾರ ಸಮಾಜ ಅಂದ್ರೆ ಬಂಜಾರ ಸಮಾಜದವ್ರ ಮುಟ್ಟಬೇಕಾದ್ರೆ ವಿಚಾರ ಮಾಡ್ಬೇಕು. ಏನ್ ವಿಚಾರ ಮಾಡ್ಬೇಕು ಅಂತಂದ್ರ, ಒಬ್ಬ ಬಂಜಾರ ಸಮಾಜದ ಮನುಷ್ಯನ ನಾವು ಮುಟ್ತೀವಿ ಅಂತಂದ್ರ ಲಕ್ಷಾಂತರ ಮಂದಿ ಎದ್ದು ಬಂದು ನಿಂದಿರ್ತಾನೆ ಅಂತದ್ದು ಯಾವಾಗ ಗೊತ್ತಾಗುತ್ತೆ ಅವಾಗ ನಿಮ್ಮ ದಂಡೆಗೆ ಯಾರು ಬರಂಗಿಲ್ಲ. ಅಷ್ಟ್ರ ಮಟ್ಟಿಗೆ ಒಗ್ಗಟ್ಟು ಸಮಾಜದಲ್ಲಿ ಬಂದಾಗ ಸಮಾಜ ಬಹಳ ಎತ್ತರಕ್ಕೆ ಹೋಗುತ್ತೆ ಅನ್ನೋ ಮಾತನ್ನು ತಿಳಿಸಿ, ವಿಶೇಷವಾಗಿ ಹೇಳುದು ಅಂತಂದ್ರ, ವಿಶೇಷವಾಗಿ ಸಂತ ಸೇವಾಲಾರರ ಆತ್ಮಕ್ಕೆ ಯಾವಾಗ ಶಾಂತಿ ಸಿಗುತ್ತೆ ಅಂತಂದ್ರ, ಅವ್ರ ಮೂರ್ತಿ ಮೆರವಣಿಗೆ ಮಾಡಿದಾಗ, ಪಟಾಕ್ಷಿ ಹಚ್ಚಿದಾಗ, ಅವರ ಜೈಕಾರ ಹಾಕಿದಾಗ ಖುಷಿ ಆಗುತ್ತಿಲ್ಲ ನನಗಿಲ್ಲ. ಅದಕ್ಕಿಂತ ಹೆಚ್ಚಿನ ಖುಷಿ ಅವರ ಆತ್ಮಕ್ಕೆ ಯಾವಾಗ ಆಗತ್ತಂದ್ರ, ಯಾವಾಗ ಒಂದು ತಾಂಡಾದಲ್ಲಿ ಓದುವಂತ ಹುಡುಗ, ತಾಂಡಾದಲ್ಲಿ ಇರುವಂತ ಹುಡುಗ KS IAS ಆಗಿ ಈ ನಾಡನ್ನು ಯಾವಾಗ ಆಳ್ತಾನಲ್ಲ, ಅವಾಗ ಸಂತ ಸೇವಾಲಾರರ ಆತ್ಮಕ್ಕೆ ಬಹಳ ಶಾಂತಿ ಸಿಗುತ್ತನ್ನುವಂತ ಮಾತನ್ನ ವ್ಯಕ್ತಪಡಿಸಿವಿ. ಆ ರೀತಿ ಒಳಗ ತಾವೆಲ್ಲ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣ ಅನ್ನುವಂಥದ್ದು ಬಹಳ ದೊಡ್ಡದು. ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರ, ಶಿಕ್ಷಣ ಅನ್ನುವಂಥದ್ದು ಹುಲಿಯ ಹಾಲು ಇದ್ದಂಗ, ಅದನ್ನ ಯಾರು ಕುಡಿತಾರ ಅವ್ರು ಹುಲಿಯಂಗ ಗರ್ಜಿಸ್ತಾರ ಅನ್ನೋ ಮಾತನ್ನ ವ್ಯಕ್ತಪಡಿಸ್ತಾರ. ಆ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡ್ರಿ ಅನ್ನುವಂತ ಮಾತನ್ನ ವ್ಯಕ್ತಪಡಿಸಿ, ವಿಶೇಷವಾಗಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಮ್ಮ ನಾಮದೇವ್ ಅವರು ಬಂದು ನಮ್ಮನ್ನ ಕರೆದ್ರು. ಅದ್ರ ಜೊತೆಗೆ ನಾವು ಸೂರ್ಯಕಾಂತ್ ಅವರು ಅವ್ರು ಪದೇ ಫೋನ್ ಹಚ್ಚಲಿಕ್ಕೆ ಬಂದೆ. ನಾವು ಬೇರೆ ಫಂಕ್ಷನ್ ಹೋಗೋದಿತ್ತು, ಅಪ್ಪವ್ರು ಬರಬೇಕು ಅಂದಿದ್ದಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ವಿಶೇಷ ಅಂತಂದ್ರೆ ಇಲ್ಲೆಲ್ಲರೂ ಓಡಾಡಿ ಸೇವಾ ಮಾಡ್ಯಾರ, ಕೆಲಸ ಮಾಡ್ಯಾರ. ಯಾಕಂದ್ರೆ ಒಂದ್ ಮನೆಯೊಳಗೆ ಒಂದು ಮದುವೆ ಆಗ್ಬೇಕಂದ್ರೆ 7-11 ಆಗಿರುತ್ತೆ. ಅರ್ಥ ಆತಲ್ಲ ಹೇಳೋದು? ನನ್ನ ಕರೆದಿಲ್ಲ, ಅವನು ಕರೆದಿಲ್ಲ, ಅವ ಹಂಗಂದ ಒಂದು ನೋಡ್ಬಾರ್ದು. ನನ್ನ ರಾಮಾಯಣ ಹಬ್ಬ ಎಲ್ಲ ಆಗಿರುತ್ತೆ. ನಾ ಹೇಳೋದು ಅಂತಂದ್ರೆ ಒಂದ್ ಮನೆಯೊಳಗ ಒಂದ್ ಮದುವೆ ಆಗಕ್ಕೆ ಇಷ್ಟು ಕಷ್ಟ ಆಗತ್ತ, ಅಂತದಿಂದ ಸಾವಿರಾರು ಮಂದಿ ಸೇರಿಸ್ತಾರ ಅಂತಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು. ಆ ಯುವಕರಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ರಿ ಎಲ್ಲರೂ. ಎರಡು ಕೈ ಮೇಲೆತ್ತಿ, ಕೈ ಅದಾವಿಲ್ಲ ಒಬ್ಬರಿಗೆ ಅದ ಜಗಳ ಆಡಿದ್ರೆ ಹೆಂಗ್ ಬರ್ತಾವ ನೋಡಿ, ಕೈ ಚಪ್ಪಾಳೆ ತಟ್ಟಕ್ಕೆ ಹೆಂಗ್ ಬರಲ್ಲ ಅಂತ. ಅವರಿಗೆ ತಮ್ಮ ಸಹಕಾರ ಹೀಗೆ ಇಲ್ಲ ಅಂತ ಮಾತನ್ನ ಪಡಿಸಿ, ವಿಶೇಷವಾಗಿ ಕೊನೆಗೆ ಹೇಳೋದು ಅಂತಂದ್ರೆ, ಆರ್ಟ್ಸ್ ಇರ್ಲಿ, ಕಾಮರ್ಸ್ ಇರ್ಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ, ಮದುವೆ ಇರ್ಲಿ, ಮಸನ ಇರ್ಲಿ, ಮನಸ್ಸಿನ ಗೂಡು ಕೂಲ್ ಆಗಿರ್ಲಿ, ಕಾಲೇ ಇರ್ಲಿ, ಬದುಕಿನ ಓಟ ನೀಟಾಗಿರ್ಲಿ, ಏನೇ ಬರ್ಲಿ ಏನೇ ಹೋಗ್ಲಿ, ಸಂತ ಸೇವಾಲಾರರ ಬಂಜಾರ ಸಮಾಜ ಆಕಾಶದೆತ್ತರಕ್ಕೆ ಬೆಳಿದೇನು ಅಂತ ಮಾತನ್ನ ಪಡಿಸಿ ನನ್ನ ಎರಡು ಮಾತುಗಳು ನಾವು